ಹಲೋ ನಮಸ್ಕಾರ ಫ್ರೆಂಡ್ಸ್. ಮತ್ತೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಎಲ್ರು ಫ್ರೀ ಆಗಿ ₹150 ತಗೋಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಮುಗಿಯೋವರೆಗೂ ನೋಡಿ ಅಂದ್ರೆ ಗೊತ್ತಾಗುತ್ತೆ. ಅದಕ್ಕೆ ಮೇನ್ ಏನ್ ಬೇಕು ಅಂತಂದ್ರೆ ಮೊಬೈಲ್ ಫೋನ್ ಬೇಕು. ಇದರಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಲ್ಲ, ಮತ್ತೆ ರೆಫರ್ ಅಂಡ್ ಅರ್ನ್ ಅಂತಾನು ಇರಲ್ಲ. ಇದು ಸೆಲ್ಫ್ ಅರ್ನಿಂಗ್ ಆಗಿರುತ್ತೆ. ಭೀಮ್ ಆಪ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಇದು ಗವರ್ಮೆಂಟ್ ಅಂಡರ್ನಾಗ ಬರುತ್ತಾ, ಸೊ ಎಲ್ಲರೂ ಯೂಸ್ ಮಾಡಿರ್ತೀರಿ. ಮತ್ತ ಗೂಗಲ್ ಪೇ ಅದನ್ನು ಯೂಸ್ ಮಾಡಿರ್ತೀರಿ. ಸೊ ಇದೆರಡು ಇತ್ತು ಅಂತಂದ್ರ ₹150 200% ಸಿಗುತ್ತಾ. ಭೀಮ್ ಅಪ್ಲಿಕೇಶನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರ ಅದನ್ನು ಕೂಡ ವಿಡಿಯೋ ಇವಾಗ ತೋರಿಸ್ತೀನಿ ನೋಡ್ರಿ. ಡಿಸ್ಕ್ರಿಪ್ಷನ್ ನಾಗ ಅದ್ರದ್ದು ಲಿಂಕ್ ಕೊಟ್ಟಿನಿ, ಹೋಗಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಕ್ರಿಯೇಟ್ ಮಾಡ್ಕೊರಿ. ಹಂಗ ಗೂಗಲ್ ಪೇ ಬಿಸ್ನೆಸ್ ಅಕೌಂಟ್ ಬೇಕಾಗುತ್ತಾ, ಇನ್ನು ಕ್ರಿಯೇಟ್ ಮಾಡೋದು ಹೆಂಗಂತಾನು ಈ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಸ್ತೀನಿ. ಮತ್ತೆ ಅದರಿಂದ ಅಮೌಂಟ್ ಹೆಂಗೆ ತಗೊಳ್ಳೋದು ಅನ್ನೋದನ್ನ ಕೂಡ ನಾನು ತಿಳಿಸ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡ್ರಿ. ನಾ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿನಿ. ಈಗ ತೋರಿಸ್ತೀನಿ, ಅದನ್ನ ಫಾಲೋ ಮಾಡ್ಕೊಂತ ಹೋಗ್ರಿ. ಎಲ್ರಿಗೂ 200% ಅಮೌಂಟ್ ಸಿಗ್ತೈತೆ. ಫಸ್ಟ್ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ಪ್ಲೇ ಸ್ಟೋರ್ಗೆ ಹೋಗಿ ಭೀಮ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣ್ತಾ ಇದಲ್ಲ, ಇದೇ ಅಪ್ಲಿಕೇಶನ್ ನೀವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ್ಮೇಲೆ ಓಪನ್ ಅಂತ ಇರುತ್ತಲ್ಲ, ಈ ಓಪನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ನೆಕ್ಸ್ಟ್ ಈ ರೀತಿ ಕೇಳುತ್ತೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಮಾಡೋದಕ್ಕೆ ಸರಳವಾಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಈ ರೀತಿ ತಗೊಳುತ್ತೆ. ಪ್ರೊಸೀಡ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಸೆಕ್ಯೂರಿಟಿ ಅಂತಂದು ಪರ್ಮಿಷನ್ ಕೇಳ್ತಾರೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಬೇಕು ಅನ್ಕೊಂಡಿದ್ರೆ ನಿಮ್ಮ ಮೊಬೈಲ್ ಸಿಮ್ ಒನ್ ಅಥವಾ ಸಿಮ್ 2 ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಸಿಮ್ ಒನ್ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಕೊಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಸಿಮ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ. ಇವಾಗ OTP ಬರುತ್ತೆ ಒಂದು, ಅದೇ ಆಟೋ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ, 4 ಡಿಜಿಟ್ ನ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ನಿಮ್ಮ ಸೆಕ್ಯೂರಿಟಿ ಪಾಸ್ವರ್ಡ್ ಆಗಿರುತ್ತೆ. ನೀವು ಈ ಅಪ್ಲಿಕೇಶನ್ ಓಪನ್ ಮಾಡಬೇಕಾದ್ರೆ ಈ ಪಾಸ್ವರ್ಡ್ ನ ಎಂಟರ್ ಮಾಡಿದ್ಮೇಲೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅದಕ್ಕೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನ ಎಂಟರ್ ಮಾಡಿ ಮತ್ತೆ ಅದನ್ನ ರೀಎಂಟರ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ರೀತಿ ಬರುತ್ತೆ, ಸೆಲೆಕ್ಟ್ ಆನ್ ಬೋರ್ಡಿಂಗ್ ಮೆಥಡ್ ಅಂತ ಇದೆ. ರೂಪಾಯಿ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಎರಡನ್ನೂ ತೋರಿಸಿರುತ್ತೆ. ನೀವು ಯಾವ್ದನ್ನ ಬೇಕಾದ್ರೂ ಇಲ್ಲಿ ನೀವು ಅಟ್ಯಾಚ್ ಮಾಡಬಹುದು. ಸೊ ನಾನು ಬ್ಯಾಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಯಾವುದು ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸರ್ಚ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಮತ್ತೆ ನಿಮ್ಮ IFSC ಕೋಡ್ ನ ಕೊಟ್ಟಿರ್ತಾರೆ. ಸೊ ಇದೆ ಹೌದಾ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಕ್ಲಿಕ್ ಮಾಡಿ, ಮಾರ್ಕ್ ಮಾಡಿ. ನೆಕ್ಸ್ಟ್ ವೆರಿಫೈ ಆಗಿ ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡಿ. ಇದನ್ನು ಕೂಡ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಇವಾಗ ಬ್ಯಾಕ್ ಹೋಗಿ ಗೂಗಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಅಲ್ಲಿ ಗೂಗಲ್ ಪೇ ಫಾರ್ ಬಿಸ್ನೆಸ್ ಅಂತ ಇರುತ್ತೆ, ಅದನ್ನ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನೀವು ಗೂಗಲ್ ಪೇನ ಯಾವ್ದ್ರಿಂದ ಮಾಡ್ಕೊಂಡಿರ್ತೀರಿ ನೋಡಿ, ಜಿಮೇಲ್ ನ ತೋರಿಸುತ್ತೆ. ಅದನ್ನ ಎಂಟರ್ ಮಾಡಿ ಗೆಟ್ ಸ್ಟಾರ್ಟೆಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲೋ ಅಂತ ಕ್ಲಿಕ್ ಮಾಡಿ. ಅಲೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಈ ರೀತಿ ತೋರಿಸುತ್ತೆ, ಸೆಟಪ್ ಆರ್ ಜಾಯಿನ್ ಅ ಬಿಸ್ನೆಸ್ ಅಂತ ಇದೆಲ್ಲ. ಇಲ್ಲಿ ಫಸ್ಟ್ ಸೆಟಪ್ ಬಿಸ್ನೆಸ್ ಆಸ್ ಓನರ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ನಿಮ್ಮ ಬಿಸ್ನೆಸ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ನೀವು ಗೂಗಲ್ ಪೇಗೆ ಯಾವ ನಂಬರ್ ಕೊಟ್ಟಿರ್ತಾರೆ ನೋಡಿ, ಆ ನಂಬರ್ ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ವೆರಿಫೈಯಿಂಗ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಅದು ಮೊಬೈಲ್ ನಂಬರ್ ವೆರಿಫೈ ಆಗಿ ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ರಿಜಿಸ್ಟರ್ ಬಿಸ್ನೆಸ್ ನೇಮ್ ಅಂತ ತೋರಿಸುತ್ತೆ. ಇಲ್ಲಿ ಫುಡ್ ಮೀಲ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಿಸ್ನೆಸ್ ಓನರ್ಸ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ನೇಮ್ ಏನಿದೆ ನೋಡಿ ಅದನ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಬಿಸ್ನೆಸ್ ಅಂತ ಇರುತ್ತೆ. ಫಸ್ಟ್ ಒಂದು ಸ್ವಲ್ಪ ಪ್ರಾಪರ್ಟಿ ಸಿಫ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ, ವಾಟ್ ಇಸ್ ಯುವರ್ ಬಿಸ್ನೆಸ್ ಕ್ಯಾಟಗರಿ ಅಂತ. ಇಲ್ಲಿ ಸೆಕೆಂಡ್ ಫುಡ್ ಅಂಡ್ ರೆಸ್ಟೋರೆಂಟ್ಸ್ ಅಂತ ಇದೆಲ್ಲ, ಅದ್ರ ಮೇಲೆ ಟಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಫಾಸ್ಟ್ ಫುಡ್ ಅಂಡ್ ರೆಸ್ಟೋರೆಂಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಟಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ತೋರಿಸುತ್ತೆ, ಬಿಸ್ನೆಸ್ ಲೊಕೇಶನ್ ಅಂತ. ಸೊ ಇಲ್ಲಿ ನಿಮ್ಮ ಪಿನ್ ಕೋಡ್, ನಿಮ್ಮ ಊರು ಯಾವ್ದಿರುತ್ತೆ ನೋಡಿ, ಪಿನ್ ಕೋಡ್ ನ ಹಾಕಿ. ಶಾಪ್ ನಂಬರ್, ಬಿಲ್ಡಿಂಗ್ ನೇಮ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ಒಂದು ಯಾವ್ದಾದ್ರು ನಂಬರ್ ನ ಹಾಕ್ಬೋದು. ಅಜ್ಮಾಸ್ ಮೇಲೆ 6432 ಈ ರೀತಿ ಯಾವ್ದಾದ್ರು ಹಾಕಿ. ಮತ್ತೆ ರೋಡ್ ನೇಮ್ ಯಾವ್ದಾದ್ರು ಒಂದು ನಿಮ್ಮ ಊರಲ್ಲಿರೋ ರೋಡ್ ನೇಮ್, ಸ್ಟೇಷನ್ ರೋಡು, ಮದ್ರಾಸ್ ರೋಡು ಈ ರೀತಿ ಅದಿರುತ್ತೆ, ಅದನ್ನ ಹಾಕಿ. ಮತ್ತೆ ನಿಮ್ಮ ಸಿಟಿನ ಎಂಟರ್ ಮಾಡಿ, ಸ್ಟೇಟ್ ನ ಎಂಟರ್ ಮಾಡಿ ಅಂತ ಎಂಟರ್ ಮಾಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಇಲ್ಲಿ ಕನ್ಫರ್ಮ್ ಆನ್ ಮ್ಯಾಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟಿಕ್ ಮಾಡಬೇಕು. ಅದು ಲೊಕೇಶನ್ ತಗೊಳುತ್ತೆ ತಾನೆ. ಲೊಕೇಶನ್ ಈ ಮಾರ್ಕ್ ಇದೆಯಲ್ಲ, ಇಲ್ಲಿ ಬಾಕ್ಸ್, ಅದನ್ನು ಟಿಕ್ ಮಾಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಯುವರ್ ಸರ್ವಿಸ್ ಏರಿಯಾ ಅಂತ ಇದೆ, ಇದನ್ನ ನೀವು ಕೊಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು, ಯಾಕಂದ್ರೆ ಇದು ಆಪ್ಷನಲ್ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಈ ರೀತಿ ತೋರಿಸುತ್ತೆ, ರೆಸಿಗ್ನೇಷನ್ ಡೀಟೇಲ್ಸ್ ಅಂತ. ಸೊ ಇಲ್ಲಿ ನಿಮ್ದು ಫಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ದು ಫ್ರಂಟ್ ಪ್ಯಾನ್ ಕಾರ್ಡ್ನ ಫೋಟೋ ಹೊಡೆದು ಅಪ್ಲೋಡ್ ಮಾಡಿ. ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ ಯಾವುದೋ ಅದನ್ನ ಇಲ್ಲಿ ಸರ್ಚ್ ಮಾಡಿಬಿಟ್ಟು ಎಂಟರ್ ಮಾಡಿ. ನಂದು ಕೆನರಾ ಬ್ಯಾಂಕು, ಸೊ ನಾನು ಕೆನರಾ ಅಂತಂದು ಸರ್ಚ್ ಮಾಡಿದೆ. ಇಲ್ಲಿ ಬಂತು, ಅದ್ರ ಮೇಲೆ ಟಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ IFSC ಕೋಡ್ನ ತೋರಿಸುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿ. ಫೈಂಡ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ. ಫೈಂಡಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಅಕೌಂಟ್ ನಂಬರು ಮತ್ತು ನಿಮ್ಮ ಹೆಸರು ಮತ್ತು IFSC ಕೋಡ್ನ ತೋರಿಸುತ್ತೆ. ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಈ ರೀತಿ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಗೂಗಲ್ ಪೇ ಟು ಗೂಗಲ್ ಬಿಸ್ನೆಸ್ ಅಂತ ಇರುತ್ತಲ್ಲ, ಇದನ್ನ ನೀವು ಫಸ್ಟ್ ಅದು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನೀವು ಹೊಸದಾಗಿ ಮಾಡ್ತಾ ಇದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಫಸ್ಟ್ ಇದೆಲ್ಲ ಇದನ್ನ ಕ್ಲಿಕ್ ಮಾಡ್ಕೋಬಹುದು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಬಿಸ್ನೆಸ್ ಪ್ರೊಫೈಲ್ ಅಂತ ಇದೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ, ಈ ರೀತಿ ಬರುತ್ತೆ. ಇವಾಗ ಬಿಸ್ನೆಸ್ ಈಸ್ ಅಂಡರ್ ರಿವ್ಯೂ ಅಂತ ಬರುತ್ತೆ. ನೆಕ್ಸ್ಟ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಆಮೇಲೆ ರಿಫ್ರೆಶ್ ಮಾಡಿ ಮತ್ತೆ ಚೆಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇವಾಗ ನಿಮ್ಮ ಗೂಗಲ್ ಪೇ ಬಿಸ್ನೆಸ್ ಅಕೌಂಟ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಯಿತು. ಇವಾಗ ಸ್ಕ್ರೋಲ್ ಮಾಡೋ ಕಡೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಮೈ QR ಕೋಡ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ QR ಕೋಡ್ನ ಡೌನ್ಲೋಡ್ ಮಾಡ್ಕೊಂಡು ವಾಪಸ್ ಬಂದು ಭೀಮ್ ಆ್ಯಪ್ಗೆ ಬನ್ನಿ. ಬಂದು ಇಲ್ಲಿ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನೀವು ಫುಡ್ ಮೀಲ್ ಅಂತ QR ಕೋಡ್ ತಗೊಂಡಿರ್ತಾರಲ್ಲ, ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಇಲ್ಲಿ ಬಂದು ಸ್ಕ್ಯಾನ್ ಮಾಡಿ ಅದಕ್ಕೆ ಪೇ ಮಾಡಿ. ಇಲ್ಲಿ ಸ್ಕ್ಯಾನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಭೀಮ್ ಮೇಲೆ ಬಂದು ಸ್ಕ್ಯಾನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಇದನ್ನ ಅಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಗ್ಯಾಲರಿ ಮಾರ್ಕ್ ತೋರಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ ನಿಮ್ಮ QR ಕೋಡ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಆಗುತ್ತೆ. ಇಲ್ಲಿ ಅಮೌಂಟ್ ನಿಮ್ಮ ಹೆಸರನ್ನ ತೋರಿಸುತ್ತೆ. ಇಲ್ಲಿ 100 ರೂಪೀಸ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಬೇಕು. ನೆಕ್ಸ್ಟ್ ಲೆಟರ್ ಅಂತ ಇರುತ್ತೆ, ಲೆಟರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೆಂಡ್ ಅಂತ ಕ್ಲಿಕ್ ಮಾಡಿ. ಇವಾಗ ನಿಮ್ಮ 6 ಡಿಜಿಟ್ ಪಿನ್ ಅನ್ನು ಇಲ್ಲಿ ಎಂಟರ್ ಮಾಡಿ ಪೇ ಮಾಡಿ. ಸೊ ಅದು ಪೇ ಆದ ತಕ್ಷಣ ನಿಮಗೆ ಕ್ಯಾಶ್ ಬ್ಯಾಕ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೋಡಿ, ನಾನು ಇವಾಗ ಫಸ್ಟ್ 100 ರೂಪಾಯಿನ ಸೆಂಡ್ ಮಾಡಿದೆ. ಸೊ ಇನ್ಸ್ಟೆಂಟ್ ಆಗಿ ನನ್ನ ಅಕೌಂಟ್ಗೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಅಮೌಂಟ್ ಬಂತು. ಇದೇ ತರ 500 ರೂಪಾಯಿನ ಸೆಂಡ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಅಮೌಂಟ್ ಸಿಗುತ್ತೆ. ಸೊ ಮತ್ತೆ ಕ್ಲೋಸ್ ಮಾಡಿ, ಮತ್ತೆ ಹೋಮ್ಗೆ ಬನ್ನಿ, ಮತ್ತೆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ರಿ, ಮತ್ತೆ QR ಕೋಡ್ನ ಸ್ಕ್ಯಾನ್ ಮಾಡಿ, ಮತ್ತೆ 100 ಅಂತ ಕ್ಲಿಕ್ ಮಾಡ್ರಿ, ಮತ್ತೆ ಸೆಂಡ್ ಮೇಲೆ ಕ್ಲಿಕ್ ಮಾಡ್ರಿ, ಲೆಟರ್ ಅಂತ ಕ್ಲಿಕ್ ಮಾಡಿ, ಮತ್ತೆ ನಿಮ್ಮ ಪಿನ್ ಎಂಟರ್ ಮಾಡಿ, ಮತ್ತೆ ಅದು ಫೀಚ್ ಆಗ್ಬಿಟ್ಟು ಮತ್ತೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಅಮೌಂಟ್ ಸಿಗುತ್ತೆ 30 ರೂಪೀಸ್. ಸೊ ನೋಡ್ಬೋದು ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಕ್ಯಾಶ್ ಬ್ಯಾಕ್ ಈಸ್ ಪ್ರೊಸೆಸಿಂಗ್ ಅಂತ ಇದೆ. ಸೊ ನೋಡಿ ಮತ್ತೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ನಿಮಗೆ ಸಿಕ್ತು. ಈ ಅಮೌಂಟ್ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ಕ್ಯಾಶ್ ಬ್ಯಾಕ್ ಅಮೌಂಟ್. ಮತ್ತೆ ಕ್ಲೋಸ್ ಮಾಡಿ, ಹೋಮ್ಗೆ ಬಂದು ಮತ್ತೆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾರ್ ಕೋಡ್ನ ನೀವು ಮತ್ತೆ ಸ್ಕ್ಯಾನ್ ಮಾಡಿಬಿಟ್ಟು ಮತ್ತೆ 100 ರೂಪೀಸ್ನ ಪೇ ಮಾಡಿ. ಸೊ ಇದೇ ತರ 5 ಸಾರಿ ನೀವು ಪೇ ಮಾಡಬೇಕು. 5 ಸಾರಿ ಪೇ ಮಾಡಿದ್ರು ನಿಮ್ಗೆ 30 ರೂಪೀಸ್ ಅಂತ 5 ಸಾರಿ ಕ್ಯಾಶ್ ಬ್ಯಾಕ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ನೀವು ಪೇ ಮಾಡಿರೋ ಅಮೌಂಟ್ 500 ರೂಪಾಯಿ ಕೂಡ ನೀವು ವಾಪಸ್ ತಗೋಬಹುದು. ಅದು ಹೇಗೆ ಅಂತ ನಾನು ತಿಳಿಸ್ತೀನಿ. ಅದು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಇನ್ಸ್ಟೆಂಟ್ ಆಗಿ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ 100 ರೂಪೀಸ್ ಪೇ ಮಾಡಿದೆ ನಾನು, 30 ರೂಪೀಸ್ ಕ್ಯಾಶ್ ಬ್ಯಾಕ್ ಅಮೌಂಟ್ ಮತ್ತೆ ಸಿಕ್ತು. ಇವಾಗ 3 ಸಾರಿ ಆಗಿದೆ, ಮತ್ತೆ 2 ಸಾರಿ ಮಾಡಿ, ಟೋಟಲ್ 5 ಸಾರಿ. ಇದು ಸೆಲ್ಫ್ ಅರ್ನಿಂಗ್ ಆಗಿರುತ್ತೆ. ಇದರಲ್ಲಿ ನೀವು ಇನ್ನೊಬ್ಬರಿಗೆ ರೆಫರ್ ಮಾಡೋ ಹಾಗಿಲ್ಲ, ಏನಿಲ್ಲ. ಪಕ್ಕ 200% ಎಲ್ರಿಗೂ ಸಿಗುತ್ತೆ. ಬೇಗ ಬೆಲೆ ಮಾಡ್ಕೊಂಡ್ರೆ ನೀವು ಎಷ್ಟು ದಿನ ಆಫರ್ ಇರುತ್ತೆ ಗೊತ್ತಿಲ್ಲ. ಸೊ ಇರೋವಾಗ್ಲೇ ತಗೊಳ್ಳಿ. ನೋಡ್ಬೋದು ಇದು 4ನೇ ಸಾರಿ ಮತ್ತೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಕ್ತು ನನಗೆ. ಮತ್ತೆ ಕ್ಲೋಸ್ ಮಾಡ್ತೀನಿ, ಮತ್ತೆ ಹೋಮ್ ಬರ್ತೀನಿ, ಮತ್ತೆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಸ್ಕ್ಯಾನ್ ಮಾಡ್ತಾ ಇದ್ದೀನಿ, ಮತ್ತೆ 100 ರೂಪೀಸ್ ಅಂತ ಪೇ ಮಾಡ್ತೀನಿ, ಮತ್ತೆ ಲೆಟರು ಪಿನ್ ಎಂಟರ್ ಮಾಡ್ತಾ ಇದ್ದೀನಿ, ಮತ್ತೆ ಬಂತು. ಮತ್ತೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಅಮೌಂಟ್ ಮತ್ತೆ ಸಿಗ್ತೀನಿ. ನೋಡ್ಬೋದು ಈ ಅಮೌಂಟು ನನಗೆ ಬಂದಿದೆ ಇಲ್ವಾ ಅನ್ನೋದನ್ನ ತೋರಿಸ್ತೀನಿ. ನೋಡ್ಬೇಕಾದ್ರೆ ಈ ಅಪ್ಲಿಕೇಶನ್ ಇಂದ ಕ್ಯಾಶ್ ಬ್ಯಾಕ್ ಬಂದಿರೋದು, ಪೇ ಮಾಡಿದಾಗೆಲ್ಲ ಕ್ಯಾಶ್ ಬ್ಯಾಕ್ ಬಂದಿರೋ ಕೂಡ ಬಂದಿರುತ್ತೆ ಮೇಲೆ, ಅದನ್ನ ಕೂಡ ನೀವು ನೋಡ್ಕೋಬಹುದು. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಹೊರಗಡೆ ಬಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ನಾನು 100 ರೂಪೀಸ್ ಪೇ ಮಾಡಿದಾಗ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಬಂತು. ಹಾಗೆ 100 ಅಂತ 5 ಸರಿ ನಾನು ಪೇ ಮಾಡಿದೆ. ನನಗೆ 5 ಸರಿ ಕೂಡ ನನಗೆ ಕ್ಯಾಶ್ ಬ್ಯಾಕ್ ಅಮೌಂಟ್ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಅಮೌಂಟ್ ಸಿಗ್ತಾ ಹೋಯಿತು. ಸೊ ಈ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಅಮೌಂಟ್ ನನ್ನ ಅಕೌಂಟ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀವಲ್ಲ ಆ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗಿರುತ್ತೆ. ಈ 500 ರೂಪಾಯಿ ನಿಮ್ಮ ಗೂಗಲ್ ಪೇ ಬಿಸ್ನೆಸ್ ಅಕೌಂಟ್ ಮಾಡಿರ್ತಾರಲ್ಲ ಆ ಅಕೌಂಟ್ಗೆ ಹೋಗಿರುತ್ತೆ. ಅದನ್ನ ಯಾವ ರೀತಿ ನೀವು ವಾಪಸ್ ಬ್ಯಾಂಕ್ ಅಕೌಂಟ್ಗೆ ತಗೊಳ್ಳೋದು ಅಂತ ಅಂದ್ರೆ, ಓಕೆ ನೋಡ್ಬೋದು ಇವಾಗ ಪೇ ಮಾಡಿದ ಅಮೌಂಟ್ ನ ವಾಪಸ್ ಬ್ಯಾಂಕ್ ಅಕೌಂಟ್ಗೆ ಹೇಗೆ ತಗೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನನ್ನ ಬಿಸ್ನೆಸ್ ಅಕೌಂಟ್ಗೆ ಪೇ ಮಾಡಿರೋದು ಅದನ್ನ ವಾಪಸ್ಸು ನನ್ನ ಬ್ಯಾಂಕ್ ಅಕೌಂಟ್ಗೆ ತಗೋತೀನಿ. ಗೂಗಲ್ ಪೇ ಬಿಸ್ನೆಸ್ ಅಕೌಂಟ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿ ಈ ರೀತಿ ತೋರಿಸುತ್ತೆ. ಇಲ್ಲಿ ವ್ಯೂ ಆಲ್ ಪೇಮೆಂಟ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಕೌಂಟಲ್ಲಿ 1000 ರೂಪೀಸ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಸೆಟಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೆಸಿಂಗ್ ರಿಕ್ವೆಸ್ಟ್ ಅಂತ ಬರುತ್ತೆ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟು ಇನ್ಸ್ಟೆಂಟ್ ಆಗಿನೇ ಕ್ರೆಡಿಟ್ ಆಗುತ್ತೆ. ಮೇಲ್ಗಡೆ ಮೆಸೇಜ್ ಕೂಡ ಬಂತು, ಕ್ರೆಡಿಟೆಡ್ ಬೈ 5000 ರೂಪೀಸ್ ಅಂತ ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ಚೆಕ್ ಮಾಡ್ಕೋಬಹುದು. ಇಲ್ಲಿ 5000 ಇತ್ತಲ್ಲ ಇವಾಗ 0 ಆಗಿದೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಬಂದು ತಲುಪಿದೆ ಅಂತ ಅರ್ಥ. ಅಮೌಂಟ್ ಸೆಟಲ್ ಆಗಿದೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿರುತ್ತೆ. ಚೆಕ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಮತ್ತೆ ನನಗೆ ತರ ಮಾಡ್ತಾ ಇದ್ದೀರಾ, ಬೇಗ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 2 ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಸೆಲ್ಫ್ ಅರ್ನಿಂಗ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಎಷ್ಟು ಅಮೌಂಟ್ ಸಿಕ್ತು ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ರೆಡಿಯಾಗಿ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.